ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳ ಗ್ರಾಮದಲ್ಲಿ ಶ್ರೀ ರಾಮಾರೂಢ ಮಠದಲ್ಲಿ 36ನೇ ತತ್ಸಂಗ ಸಮ್ಮೇಳನ ಸರ್ವ ಶ್ರೀಗಳಿಗೆ ಶಿರೋಳ ಗ್ರಾಮದ ಗುರು ಹಿರಿಯರಿಂದ ಪುಷ್ಪಮಾಲೆ ಅರ್ಪಿಸುವ ಮೂಲಕ ಭಕ್ತಿಭಾವದಿಂದ ಜರುಗಿತು. ಪೂಜ್ಯ ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇಂದು ದಿನಾಂಕ 26/1/2026 ಅನನ್ಯ ಚಿಂತಯಂತೋ ಮಾಮ ಎಂಬ ವಿಷಯದ ಮೇಲೆ ಸತ್ಸಂಗ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಕಾಯಕ ಯೋಗಿ ಶ್ರೀ ಸೋಮಲಿಂಗ ಅನಾಚಾರಿ ಸ್ವಾಮಿಗಳು ಶಿರೋಳ್, ಶ್ರೀ ಯಮುನಾನಂದ ಸ್ವಾಮಿಗಳು ಶಿರೋಳ್, ಶ್ರೀ ಬಸವಾನಂದ ಸ್ವಾಮಿಗಳು ಆಲಕ್ನೂರ್, ಶ್ರೀ ಶಿವಪುತ್ರ ಅವಧೂತರು ಲಿಂಗನೂರ್, ಪರಮ ಪೂಜ್ಯ ಹರ್ಷಾನಂದ ಮಹಾಸ್ವಾಮಿಗಳು ಹುಲ್ಯಾಳ್ ಶ್ರೀಗಳು ಅನನ್ಯ ಚಿಂತಯಂತೋ ಮಾಮ ಕುರಿತು ಭಕ್ತರಿಗೆ ಗೀತೆಯ ಮಹತ್ವ ಹಾಗೂ ಆತ್ಮೋನ್ನತಿಯ ಸಂದೇಶವನ್ನು ಅತ್ಯಂತವಾಗಿ ಸುಂದರವಾಗಿ ವಿವರಿಸಿದರು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಮಾಲಿಕ್ಪುರ ನಗರದಿಂದ ಆಗಮಿಸಿದ ಚನ್ನಬಸು ಹೊಸೂರ್, ಮಹಂತೇಶ್ ಘಟನಟ್ಟಿ, ಶಿವಾನಂದ್ ಜಾಲ್ಯಾಳ್, ಅಶೋಕ್ ಕೆರೂರ್ ಹಾಗೂ ಶ್ರೀಶೈಲ್ ಅಂಗಡಿ ಸೇರಿದಂತೆ ಅನೇಕ ಭಕ್ತರು ಪೂಜ್ಯ ಶ್ರೀ ಶಂಕರಾರೂಢ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳ ವಿವರ ನೀಡಿದರು. ದಿನಾಂಕ 20 ರಾಜ್ಯಗುಹ್ಯಂ ಇದಂ ಪವಿತ್ರಂ ಉತ್ತಮಂ. ಈ ಪವಿತ್ರವಾದಂತಹ ವಿದ್ಯೆ ಇದೇನದ ಅಂತಂದ್ರ ಒಂದ್ಸಲ ನಾವು ತಿಳ್ಕೊಂಡೀವಿ ಅಂತಂದ್ರ ಒಮ್ಮೆ ಅದೇ ಪರಮಾತ್ಮ ಗೀತೆಯಲ್ಲಿ ಇನ್ನೊಂದ್ ಕಡೆ ಉಲ್ಲೇಖ ಮಾಡ್ತಾನೆ, ಒಂದ್ಸಲ ಈ ದಾಟಿದ ಭವಸಾಗರದಿಂದ ಅಂದ್ರ ಮತ್ತೆ ನೀವು ಹೊಳೆ ಬರೋದಿಲ್ಲ, ಅದೇ ನನ್ನ ಧಾಮ ಇದೆ, ಹೇ ಅರ್ಜುನ ನೀ ಅದನ್ನೇ ತಿಳ್ಕುವಂತ ಅಲ್ಲಿ ಉಪದೇಶ ಮಾಡ್ತಕ್ಕಂತ ಬಂದಿದ್ದಾನೆ. ಅದಕ್ಕೆ ಅಂತಹ ಉಪದೇಶವನ್ನು ನಾವೆಲ್ಲ ಇವತ್ತು ತಿಳಿದು ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿಯೇ ಈ ಸತ್ಸಂಗ ಕಾರ್ಯಕ್ರಮಗಳು ನಡೀತಕ್ಕಂಥವುಗಳಿವೆ. ಇವತ್ತು ವಿಶೇಷವಾಗಿ ಪರಮಾನಂದ ಮತ್ತು ಕಾಳಪ್ಪನಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸನ್ಮಾನ ನಾಳೆ ಇಟ್ಕೋತೀವಿ ಅವರೇ, ಇವತ್ತು ಬೇಡ ಅಂತ ವಿಚಾರ ಮಾಡಿದ್ವಿ. ನಾಳೆ ಮತ್ತೊಬ್ಬರು ಇದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಮಕ್ಕಳ ಕಲ್ಚರ್ ಆಕ್ಟಿವಿಟೀಸ್ ಒಂದಷ್ಟು ಇರ್ತಾವೆ, ಸಂಖ್ಯೆ ಜಾಸ್ತಿ ಇರ್ತದೆ.